ಪರಂಗಿಪೇಟೆ ಶ್ರೀ ಆಂಜನೇಯ ದೇವಸ್ಥಾನದ ವಠಾರದಲ್ಲಿ ಬಂಟ್ವಾಳ ತಾಲೂಕು ಹಿಂದೂ ಸಂಗಮ ಆಯೋಜನಾ ಸಮಿತಿ ಪರಂಗಿಪೇಟೆ ಮಂಡಲದ ವತಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮ ನಡೆಯಿತು. ಅಲ್ಪನ್ ಪ್ರತಿಷ್ಠೆ 4ನೇ ಸಂಗತಿ. 5ನೇದ ಸ್ವಜನಶೀಲ್ ಸ್ವಾತಂತ್ರ್ಯ ಪಂಡ ಅವು ಸ್ವರಾಜ್ಯ ಅವು ಸ್ವಾವಲಂಬನೆ ಅವು ಸ್ವದೇಶಿ ಐಕೋಸ್ಕರ ನಮ್ಮ ತನತ್ತ ನಮ್ಮ ಕ್ರಮತ್ತ ಚಿಂತನೆಗಳು ನಮ್ಮ ಕ್ರಮತ್ತ ಒಂದು ಸಂಸ್ಕೃತಿಗಳು ಅವು ಬರೋದು ಆಯ್ತೊಟ್ಟಿಗೆ ನಮ್ಮ ಇಲ್ಲೆಲ್ಲ ತಿನ್ನೋಲ್ಲ ಉಪಯೋಗ ಮಾಡ್ತಾರೆ ಅಂಜಿನ ವಸ್ತುಲೆಲ್ಲ ನಮ್ಮ ದೇಶದ ಕಡೆ ತಯಾರು ಮಾಡ್ತಾರೆ ವಸ್ತುಲೇನೆ ನಂಗೆ ಉಪಯೋಗ ಮಾಡ್ತಾರೆ. ದಾಸರೋದನ್ನು ಹೇಳಿದ್ದಾರೆ. ಆದರೆ ಇದೇ ಮಾತನ್ನು ಸುಖದೇವ್ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜರಿಗೂ ಹೇಳಿದ್ದಾರೆ. ಖಟ್ವಾಂಗ ಎಂಬ ರಾಜನ ವರ್ಣನೆಯನ್ನು ಮಾಡುತ್ತಾ, ಖಟ್ವಾಂಗ ಎಂಬ ರಾಜ ಸ್ವರ್ಗಕ್ಕೆ ಹೋಗಿದ್ದ ನೋಡಿ, ಇಲ್ಲಿಯ ರಾಜರು ಅಯೋಧ್ಯೆಯ ರಾಜನಾಗಿದ್ದ. ನನ್ನ ಆಯುಷು ಎಷ್ಟಿದೆ ಅಂತ ಕೇಳಿದಾಗ 1.5 ಮುಹೂರ್ತ ಅಂದರೆ 45 ನಿಮಿಷ. ಆ 45 ನಿಮಿಷದಲ್ಲಿ ನಾನು ಏನು ಭೋಗವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನಗೆ ಮನಸ್ಸಿನ ವೇಗದಲ್ಲಿ ಭಾರತ ವರ್ಷದ ಅಯೋಧ್ಯೆಗೆ ಹೋಗುವಂಥ ಸರಯೂ ನದಿಯ ಕಿನಾರಕ್ಕೆ ಹೋಗುವಂಥ ವಿಮಾನವನ್ನು ಕೊಡಿ, ಅದೇ ಸಾಕು ಅಂತ ಹೇಳಿದಾಗ ಅವರು ಆ ವಿಮಾನವನ್ನು ಕೊಡ್ತಾರೆ. ರಾಜ, ಆ ಖಟ್ವಾಂಗ ರಾಜ ಸ್ವರ್ಗದಿಂದ ಭಾರತಕ್ಕೆ ಬಂದು ಆ 45 ನಿಮಿಷದಲ್ಲಿ ತನ್ನ ಆ ಶರೀರವನ್ನು ಬಿಟ್ಟು ವೈಕುಂಠಕ್ಕೆ ಹೋಗುವಾಗ ದೇವತೆಗಳು ಅನೇಕ ಜಿಲ್ಲೆಗಳನ್ನ ನೋಡ್ತೀವಿ. ಬಾಂಗ್ಲಾದೇಶದ ಸ್ಥಿತಿಯಂತೂ ಬಹಳ ಗಂಭೀರ ಇದೆ. ಪಾಕಿಸ್ತಾನದಲ್ಲೂ ಅಷ್ಟೇನೆ. ಈ ರೀತಿ ಹಿಂದೂ ಸಂಘಟಿತನಾದ್ರೆ, ಹಿಂದೂ ಅವನು ಶಕ್ತಿಶಾಲಿ ಆದರೆ, ಒಗ್ಗಟ್ಟಾದರೆ, ಬಲಿಷ್ಠ ಆದರೆ ಏನು ಯಾರಿಗೂ ಹೆದರಿಕೆ ಹುಟ್ಟುವಂತ ಅವಶ್ಯಕತೆ ಇಲ್ಲ. ಅವನಿಂದ ಒಳ್ಳೇದಾಗತ್ತೆ, ಜಗತ್ತಿಗೆ ಒಳ್ಳೇದಾಗತ್ತೆ, ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಸಹನಶೀಲತೆ ಇರುತ್ತೆ, ಎಲ್ಲರನ್ನ ಒಪ್ಕೊಳ್ತಾನೆ, ಮೆಚ್ಕೊಳ್ತಾನೆ. ಈ ರೀತಿ ಇರುತ್ತೆ. ಈಗ ಜಗತ್ತಿನ ಸುಮಾರು 140 ದೇಶಗಳಲ್ಲಿ ಹಿಂದೂಗಳು ಇದ್ದಾರೆ ಅಂತ ಅನ್ಕೊಂಡ್ರೆ, ಅಲ್ಲಿರುವಂತಹ ಜನಸಾಮಾನ್ಯರಿಗೆ, ಆಯಾ ದೇಶಗಳ ಮೂಲ ನಾಗರಿಕ ಜನಗಳಿಗೆ ಹಿಂದೂಗಳ ಬಗ್ಗೆ ವಿಪರೀತ ಗೌರವ ಇದೆ, ಶ್ರದ್ಧೆ ಇದೆ, ಪ್ರೀತಿ ಇದೆ. ಇಲ್ಲ, ಇವರು ಬಂದ್ರೆ ನಮ್ಮನ್ನು ಬೆಳೆಸಿದ್ದಾರೆ, ನಮ್ಮ ವ್ಯಾಪಾರ ಬೆಳೆಸಿದ್ದಾರೆ, ನಮ್ಮ ಕೃಷಿಯನ್ನು ಬೆಳೆಸಿದ್ದಾರೆ, ನಮ್ಮ ಸಂಸ್ಕೃತಿಯನ್ನು ಬೆಳೆಸಿದ್ದಾರೆ, ನಮ್ಮ ಶಿಕ್ಷಣವನ್ನು ಬೆಳೆಸಿದ್ದಾರೆ, ಇವರು ಒಬ್ರಿಗಿಂತ ಅವರು ಬುದ್ಧಿವಂತರು, ಒಳ್ಳೆ ಜನಗಳಿವರು, ಇವ್ರು ಯಾರು ಕಲ್ತೂರಲ್ಲ, ಇವ್ರು ಯಾರು ಕೊಲೆ ಮಾಡಲ್ಲ, ಇವ್ರು ಯಾರು ದರೋಡೆ ಮಾಡಲ್ಲ, ಇವ್ರು ಯಾರು ಮತಾಂತರ ಮಾಡಲ್ಲ, ಇವ್ರು ಯಾರು ಬಾಂಬ್ ಬ್ಲಾಸ್ಟ್ ಮಾಡಲ್ಲ, ಭಯೋತ್ಪಾದಕರಲ್ಲ ಇವರು ಅನ್ನೋದನ್ನ ಗ್ಯಾರಂಟಿ ಕೊಟ್ಕೊಂಡು ಇವತ್ತು ಅನೇಕ ದೇಶಗಳಲ್ಲಿ ಅವರು ನಮ್ಮ ಕಡೆಗೆ ತಿರುಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದೂಗಳಾಗಿ ಅವರು ಮತಾಂತರ ವಾಪಸ್